ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 240ನೇ ತಿರುನಾಮ ವಿಶ್ವಸೃಟ್. ಕೆಲವು ಪುಸ್ತಕಗಳಲ್ಲಿ ಇದನ್ನು ವಿಶ್ವದೃಕ್ ಅಂದರೆ ಜಗತ್ತನ್ನು ಕಾಪಾಡುವವನು ಎಂದು ಬರೆದಿದ್ದಾರೆ. ಆದರೆ ಪರಾಶರ ಭಟ್ಟರು ವಿಶ್ವಸೃಟ್ ಅಂದರೆ ಜಗತ್ತನ್ನು ಸೃಷ್ಟಿಸಿದವನು ಅಂತ ಹೇಳಿದ್ದಾರೆ. ನಾವು ಇಂದಿನ ಕಥೆಯಲ್ಲಿ ತಾಯಾರಿನ ಕರುಣೆಯಿಂದ ಪರಮಾತ್ಮ ಜಗತ್ತನ್ನು ಸೃಷ್ಟಿಸಿದ ಕತೆ ಹೇಳುತ್ತಿರುವುದರಿಂದ ಪರಾಶರ ಭಟ್ಟರ ವಿಶ್ವಸೃಟ್ ಅನ್ನೋ ಹೆಸರನ್ನೇ ಬಳಸುತ್ತಿದ್ದೇವೆ. ಒಮ್ಮೆ ಪರಾಶರ ಭಟ್ಟರು ಶ್ರೀರಂಗದ ರಂಗನಾಥರ ಮುಂದೆ ನಿಂತು, ಹೇ ರಂಗನಾಥ, ನಾನು ನಮ್ಮ ದಿವ್ಯ ಶ್ರೀರಂಗನಾಯಕಿ ನಾಚ್ಯಾರ್ ತಾಯಾರ್ ಬಗ್ಗೆ ಒಂದು ಸ್ತೋತ್ರ ರಚಿಸಿದ್ದೀನಿ ಎಂದು ಹೇಳಿದರು. ಅದಕ್ಕೆ ಭಗವಂತನು ತುಂಬ ಸಂತೋಷದಿಂದ, ಹೌದಾ, ಅದರಲ್ಲಿ ತಾಯಾರಿನ ವೈಭವ ನನ್ನಷ್ಟೇ ಇದೆಯಾ ಅಥವಾ ನನಗಿಂತ ಕಡಿಮೆ ಇದೆಯಾ ಎಂದು ಕೇಳಿದರು. ಅದಕ್ಕೆ ಪರಾಶರ ಭಟ್ಟರು, ಎರಡೂ ಅಲ್ಲ, ಪ್ರತಿಯೊಂದು ಶ್ಲೋಕದಲ್ಲೂ ತಾಯಾರಿನ ವೈಭವವೇ ನಿಮಗಿಂತ ಶ್ರೇಷ್ಠ ಎಂದು ಹೇಳಿದ್ದೀನಿ ಎಂದರು. ಭಗವಂತನು ಸುಳ್ಳು ಕೋಪ ತೋರಿಸುತ್ತಾ, ಹಾಗಿದ್ರೆ ನನ್ನ ಮುಂದೆ ಯಾಕೆ ನಿಂತಿದ್ದೀಯಾ, ನೇರವಾಗಿ ತಾಯಾರ ಹತ್ತಿರಕ್ಕೆ ಹೋಗು ಎಂದರು. ಭಟ್ಟರು ನಗುತ್ತಾ, ಹೇ ಭಗವಂತ, ನಿಮ್ಮ ಈ ನಟನೆ ನನಗೆ ಗೊತ್ತು. ನಿಮಗಿಂತ ತಾಯಾರನ್ನು ಹೆಚ್ಚಾಗಿ ಹೊಗಳಿದರೆ ನಿಮಗೆ ಅತಿ ಹೆಚ್ಚು ಸಂತೋಷವಾಗುತ್ತೆ ಎಂದು ನನಗೆ ಗೊತ್ತಿಲ್ಲವೇ ಎಂದರು. ಭಗವಂತನು ನಗುತ್ತಾ ಆ ಶ್ಲೋಕವನ್ನು ಹೇಳುವುದಕ್ಕೆ ಅಪ್ಪಣೆ ಕೊಟ್ಟರು. ಆಗ ಪರಾಶರ ಭಟ್ಟರು ತಮ್ಮ ಗುಣರತ್ನ ಶ್ಲೋಕದ ಮೊದಲ ಶ್ಲೋಕವನ್ನು ಹೇಳಿ ತಾಯಾರ್ ಯಾಕೆ ಶ್ರೇಷ್ಠಳು ಎಂದು ಈ ರೀತಿ ವಿವರಿಸಿದರು. ಪ್ರಳಯ ಕಾಲದಲ್ಲಿ ಸಕಲ ಜೀವಾತ್ಮರು ಯಾವುದೇ ಶರೀರ ಅಥವಾ ಜ್ಞಾನವಿಲ್ಲದೆ ಜಡವಾಗಿ ಅಡಗಿರುತ್ತಾರೆ. ಈ ಸ್ಥಿತಿಯನ್ನು ಕಂಡ ಶ್ರೀರಂಗನಾಯಕಿ ತಾಯಾರಿನ ಹೃದಯ ಕರುಣೆಯಿಂದ ಕರಗುತ್ತದೆ. ಪ್ರಳಯ ಮುಗಿಯುವ ಸಮಯ ಬಂದಾಗ ತಾಯಾರ್ ಭಗವಂತನನ್ನು ನೋಡಿ ತನ್ನ ಕಣ್ಣುಗಳಿಂದಲೇ ಸೃಷ್ಟಿ ಪ್ರಾರಂಭಿಸಲು ಸೂಚಿಸುತ್ತಾಳೆ. ಭಗವಂತನು ಯಾಕೆ ಸೃಷ್ಟಿಸಬೇಕು ಎಂದು ಕೇಳಿದಾಗ ತಾಯಾರ್ ನಮ್ಮ ಮಕ್ಕಳ ಸ್ಥಿತಿಯನ್ನು ನೋಡಿ ಶರೀರ ಮತ್ತು ಜ್ಞಾನವಿಲ್ಲದೆ ತಾವು ಯಾರು ಅಂತಲೂ ಅವರಿಗೆ ಗೊತ್ತಿಲ್ಲ. ಹೀಗಿರುವಾಗ ಅವರು ವೈಕುಂಠವನ್ನು ತಲುಪೋದು ಹೇಗೆ? ನಿಮ್ಮ ಹೊಟ್ಟೆಯೊಳಗೆ ಇಟ್ಟು ಕಾಪಾಡುತ್ತಿರಬಹುದು, ಆದರೆ ಅವರು ಇನ್ನೂ ಸಂಸಾರದಲ್ಲೇ ಬಂದಿಯಾಗಿದ್ದಾರೆ. ಅವರಿಗೆ ಮುಕ್ತಿ ಸಿಗಬೇಕಾದರೆ ಒಂದು ಶರೀರ, ಬುದ್ಧಿ, ಕರ್ಮ ಮಾಡಲು ಒಂದು ಲೋಕ, ಮಾರ್ಗದರ್ಶನ ನೀಡಲು ಶಾಸ್ತ್ರಗಳು ಮತ್ತು ಆಚಾರ್ಯರ ಅಗತ್ಯವಿದೆ ಎಂದು ಹೇಳಿ ಸೃಷ್ಟಿಯನ್ನು ಪ್ರಾರಂಭಿಸಲು ವಿನಂತಿಸುತ್ತಾಳೆ. ತಾಯಾರಿನ ವಿನಂತಿಗೆ ಒಪ್ಪಿದ ಭಗವಂತ ಈ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾನೆ. ಪ್ರತಿಯೊಂದು ಜೀವಾತ್ಮನ ಪೂರ್ವಜನ್ಮದ ಕರ್ಮಕ್ಕೆ ತಕ್ಕಂತೆ ಶರೀರ ಮತ್ತು ಜ್ಞಾನವನ್ನು ನೀಡುತ್ತಾನೆ. ನಾವೆಲ್ಲರೂ ಸುಖವಾಗಿ ಜೀವಿಸಲು ಬೇಕಾದ ಸೂರ್ಯನ ಬೆಳಕು, ನೀರು, ಗಾಳಿ ಮತ್ತು ಆಹಾರವಿರುವ ಈ ಸುಂದರ ಜಗತ್ತನ್ನು ರೂಪಿಸುತ್ತಾನೆ. ಧರ್ಮದ ಹಾದಿಯಲ್ಲಿ ನಡೆಯಲು ವೇದಗಳು ಮತ್ತು ಭಗವದ್ಗೀತೆಯಂತಹ ಪವಿತ್ರ ಗ್ರಂಥಗಳನ್ನು ಕೊಟ್ಟು ಅವುಗಳ ನಿಜವಾದ ಅರ್ಥವನ್ನು ತಿಳಿಸಲು ಗುರುಪರಂಪರೆಯನ್ನು ಸ್ಥಾಪಿಸುತ್ತಾನೆ. ಅಷ್ಟೇ ಅಲ್ಲದೆ ಸ್ವತಃ ತಾನೇ ತಾಯಾರಿನೊಂದಿಗೆ ಭೂಮಿಗೆ ಅವತರಿಸಿ ಆದರ್ಶ ಜೀವನ ನಡೆಸುವುದು ಹೇಗೆ ಎಂದು ತೋರಿಸಿಕೊಡುತ್ತಾನೆ. ಆದರೂ ಇಷ್ಟೆಲ್ಲ ಸೌಲಭ್ಯಗಳಿದ್ದರೂ ಪ್ರತಿ ಸೃಷ್ಟಿಯ ಚಕ್ರದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಜೀವಾತ್ಮರು ಮಾತ್ರ ಮುಕ್ತಿಯನ್ನು ಪಡೆಯುತ್ತಾರೆ. ನಮಗೆ ಈ ಜನ್ಮ ಕೊಟ್ಟ ತಾಯಾರ್ ಮತ್ತು ಭಗವಂತನಿಗೆ, ಹಾಗೆಯೇ ಅವರ ಮಹಿಮೆಯನ್ನು ತಿಳಿಸಿಕೊಟ್ಟ ಪರಾಶರ ಭಟ್ಟರಿಗೆ ನಾವು ಸದಾ ಕೃತಜ್ಞರಾಗಿರಬೇಕು. ವಿಶ್ವಸೃಟ್ ಎಂದರೆ ಈ ಸಕಲ ಬ್ರಹ್ಮಾಂಡವನ್ನು ಸೃಷ್ಟಿಸಿದವನು ಎಂದು ಅರ್ಥ. ಇಂದಿನ ತಿರುನಾಮಕ್ಕೆ ಸಂಬಂಧಿಸಿದ ಪುರುಷ ಸೂಕ್ತದ ಮಂತ್ರ: ನಾಭ್ಯ ಆಸೀದಂತರಿಕ್ಷಂ ಶೀಷ್ಣೌದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿಧಿಶ್ರೌತ್ರ ಆತ್ ತಥಾ ಲೋಕಾಗುಂ ಅಕಲ್ಪಯನ್. ನಾವು ಪ್ರತಿದಿನ ವಿಶ್ವಸೃಜೇ ನಮಃ ಎಂದು ಜಪಿಸಿದರೆ ಭಗವಂತನು ನಮಗೆ ಈ ಜನ್ಮದಲ್ಲೇ ಸಂಸಾರ ಸಾಗರವನ್ನು ದಾಟಲು ಬೇಕಾದ ಆಧ್ಯಾತ್ಮ ಜ್ಞಾನ ಮತ್ತು ಭಕ್ತಿಯನ್ನು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.